ಈ ಒಂದು ವಿಡಿಯೋದಲ್ಲಿ 2024ರಲ್ಲಿ ನಡೆದಿರುವಂತಹ ಮಾಪಪ್ ರೌಂಡ್ ಮತ್ತು 2025ರಲ್ಲಿ ನಡೆಯುವಂತಹ ಮಾಪಪ್ ರೌಂಡ್ನ ಕುರಿತು ಶೆಡ್ಯೂಲ್ ಯಾವ ಥರ ಇರಬಹುದು ಎಂಬುದನ್ನು ನಾನು ಗೆಸ್ ಮಾಡಲಿದ್ದೇನೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಷಯವನ್ನು ಕೇಳಿ. ನೀಟ್ 2025ರಲ್ಲಿ 472 ಅಂಕ ತೆಗೆದರೂ ಕೂಡ ಸೀಟ್ ಸಿಕ್ಕಿಲ್ವಾ? ಎಸ್ಸಿ ಮತ್ತು ಎಸ್ಟಿ ಕೆಟಗರಿಯಲ್ಲಿ 380 ಅಂಕ ತೆಗೆದರೂ ಕೂಡ ಸೀಟ್ ಸಿಕ್ಕಿಲ್ವಾ? ನಿಮಗಾಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿ ಉತ್ತಮವಾದಂತಹ ಸ್ಕಾಲರ್ಶಿಪ್ ಒಂದಿಗೆ ಬಂದಿದೆ. ನಿಮಗೆ ಲಾಂಗ್ ಟರ್ಮ್ ಅನ್ನ ಫ್ರೀ ಆಗಿ ಅಡ್ಮಿಷನ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ತಯಾರಾಗಿ ನಿಂತಿದೆ. ಮತ್ತೆ ಕೆತಡ ನಿಮ್ಮ MBBS ಕನಸನ್ನು ಇನ್ಸ್ಪೈರ್ ನೀಟ್ ಅಕಾಡೆಮಿಯೊಂದಿಗೆ ನನಸು ಮಾಡಿಕೊಳ್ಳಲು ಈಗಲೇ ಅಡ್ಮಿಷನ್ ಮಾಡಿಕೊಳ್ಳಿ. ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸ್ಆಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಆರಂಭಿಸೋಣ. ಈಗ ನೀವು ನೋಡ್ತಾ ಇರುವಂತಹ ನೋಟಿಫಿಕೇಶನ್ ಇದೆಯಲ್ಲ, ಇದು 2024ರಲ್ಲಿ ನಡೆದಿರುವಂತಹ ಸೆಕೆಂಡ್ ರೌಂಡ್ ಆಗಿದೆ. ಇಲ್ಲಿ ನೋಡಿ 28/9/2024 ನಿಮಗೆ ಲಾಸ್ಟ್ ಡೇಟ್ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದಕ್ಕೆ ಲಾಸ್ಟ್ ಇಯರ್ನ ಲಾಸ್ಟ್ ಡೇಟ್ ಆಗಿತ್ತು ಸೆಕೆಂಡ್ ರೌಂಡ್ಗೆ. ವಿಪರ್ಯಾಸ ಅಂದರೆ ಈ ವರ್ಷ ಕೂಡ 28/9/2025ರಂದೇ ಲಾಸ್ಟ್ ಡೇಟ್ ಸೆಕೆಂಡ್ ರೌಂಡ್ ಆಗಿತ್ತು. ಅಂದರೆ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಇಯರ್ ಯಾವ ಥರ ನಡೆದಿತ್ತೋ ಅದೇ ಥರ ಈ ವರ್ಷವೂ ಕೂಡ ಕೋ ಇನ್ಸಿಡೆಂಟ್ಸ್ ಆಗಿದೆ. ನೋಡಿ, ಲಾಸ್ಟ್ ಇಯರ್ 28ನೇ ತಾರೀಕು ಈ ಒಂದು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದಕ್ಕೆ ಅವಕಾಶ ಇತ್ತು. ಅದಾದಮೇಲೆ 29, 30, 1ನೇ ತಾರೀಕು ಏನು ಮಾಡಿದ್ದಾರೆ, ಮಾಪಪ್ ರೌಂಡ್ನ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿಬಿಟ್ರು. ನೋಡಿ, ಸೆಕೆಂಡ್ ರೌಂಡ್ ಲಾಸ್ಟ್ ಡೇಟ್ ಮುಗಿದ ತಕ್ಷಣವೇ ಇಮಿಡಿಯೇಟ್ಲಿ 3 ದಿವಸದಲ್ಲಿ ಈ ಒಂದು ಮಾಪಪ್ ರೌಂಡ್ನ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿಬಿಟ್ರು. ರಿಲೀಸ್ ಮಾಡಿದ್ದಷ್ಟೇ ಅಲ್ಲದೆ ಅದರ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಹೋದರು. ಅಂದರೆ ಮಾಪಪ್ ರೌಂಡ್ಗೆ ಯಾವ ರೀತಿಯ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು, ಮಾಪಪ್ ರೌಂಡ್ಗೆ ಯಾವ್ಯಾವ ನೋಟಿಫಿಕೇಶನ್ಸ್ಗಳು ಬೇಕಾಗಿದ್ದಾವೆ ಎಲ್ಲವನ್ನ ರಿಲೀಸ್ ಮಾಡಿದ್ರು. ಅಂದರೆ ನೀವು ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಮಾಪಪ್ ರೌಂಡ್ ಯಾವ ರೀತಿ ಇರ್ತದೆ ಎಲ್ಲವನ್ನ ರಿಲೀಸ್ ಮಾಡ್ತಾ ಹೋದರು. ಇನ್ನೊಂದು ವಿಷಯ ಏನಂದರೆ, ಲಾಸ್ಟ್ ಇಯರ್ ಈ ವರ್ಷ ಕೊಟ್ಟಂಥ ನ್ಯೂ ರಿಜಿಸ್ಟ್ರೇಷನ್ ಅನ್ನು ಕೊಟ್ಟಿರಲಿಲ್ಲ ಮಾಪಪ್ ರೌಂಡ್ಗೆ. ಡೈರೆಕ್ಟ್ ಆಗಿ 1ನೇ ತಾರೀಕಂದೇ ಈ ಮಾಪಪ್ ರೌಂಡನ್ನು ಸ್ಟಾರ್ಟ್ ಮಾಡಿಬಿಟ್ರು. ಮಾಪಪ್ ರೌಂಡನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ 1ನೇ ತಾರೀಕನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಅಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡೋದಾಗಿರ್ಬೋದು, ನೋಟಿಫಿಕೇಶನ್ಸ್ಗಳನ್ನು ಬಿಡೋದಾಗಿರ್ಬೋದು, 1ನೇ ತಾರೀಕಿಂದ ಸ್ಟಾರ್ಟ್ ಆದಮೇಲೆ 9ನೇ ತಾರೀಕು ಏನಾಯ್ತು ಅಂದರೆ, ಕಿಮ್ಸ್ ಕಾಲೇಜ್ ಬೆಂಗಳೂರು ಇದೆಯಲ್ಲ, ಈ ಒಂದು ಕಾಲೇಜ್ನಲ್ಲಿ 50 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಅಂದರೆ 9ನೇ ತಾರೀಕಂದು. 9ನೇ ತಾರೀಕು ಆದಮೇಲೆ 10ನೇ ತಾರೀಕೆ ಇಮಿಡಿಯೇಟ್ಲಿ ಆ ಕಾಲೇಜ್ ಬಂದ ಇಮಿಡಿಯೇಟ್ಲಿ ಏನು ಮಾಡಿದ್ರು, ಆಪ್ಷನ್ ಎಂಟ್ರಿಗೆ ಅಲೋ ಮಾಡಿಬಿಟ್ರು. ಅಂದರೆ MBBS ಆಪ್ಷನ್ ಎಂಟ್ರಿಯನ್ನು ಅಲೋ ಮಾಡಿಬಿಟ್ರು. ನಿಮಗೆ ಗೊತ್ತಿರಲಿ, MBBS ಸಪ್ರೇಟ್ ಮಾಡಿದ್ದಾರೆ ಲಾಸ್ಟ್ ಇಯರು, BMS ಸಪ್ರೇಟ್ ಮಾಡಿದ್ದಾರೆ, ಅದೇ ರೀತಿ BDS ಕೂಡ ಸಪ್ರೇಟ್ ಮಾಡಿದ್ದಾರೆ. ಎಚ್ಚರಿಕೆ ಠೇವಣಿ ಅಂದರೆ ಏನು, ಕಾಷನ್ ಡಿಪಾಸಿಟ್ ಇರ್ತದಲ್ಲ, ಇದನ್ನು ಸೆಕ್ಯೂರಿಟಿ ಡಿಪಾಸಿಟ್ ಇಲ್ಲಿ ಕೋರ್ಸ್ ಫೀಸ್ ಆಗಿರುತ್ತದೆ, ಅದನ್ನು ಪೇ ಮಾಡೋದಕ್ಕೆ ಲಿಂಕನ್ನು ಕೂಡ ಬಿಟ್ಟಿದ್ರು, ಆಪ್ಷನ್ ಎಂಟ್ರಿಯನ್ನು ಕೂಡ ಬಿಟ್ಟಿದ್ರು. ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ 16ನೇ ತಾರೀಕು ನಮಗೆ ರಿಸಲ್ಟನ್ನು ಬಿಟ್ಟಿದ್ರು. ಅದನ್ನು ವಾಪಸ್ ತೆಗೆದುಕೊಂಡು ಮತ್ತೆ 18ನೇ ತಾರೀಕು ನಮಗೆ ತಾತ್ಕಾಲಿಕ ಒಂದು ಹಂಚಿಕೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ರು. ಅಂದರೆ ಲಾಸ್ಟ್ ಫೈನಲ್ ರಿಸಲ್ಟನ್ನು 19ನೇ ತಾರೀಕು ರಿಲೀಸ್ ಮಾಡಿಬಿಟ್ಟಿದ್ರು. ನೋಡಿ, 1ನೇ ತಾರೀಕಿಂದ 19ನೇ ತಾರೀಕು ಒಳಗಾಗಿ ಈ ಒಂದು ಮಾಪಪ್ ರೌಂಡ್ ಮುಗದೇ ಹೋಗಿತ್ತು ಲಾಸ್ಟ್ ಇಯರು. ಬಟ್ ಈ ವರ್ಷ ಏನಾಗ್ತಿದೆ, ಈ ವರ್ಷವೂ ಕೂಡ ಸೆಪ್ಟೆಂಬರ್ 28ನೇ ತಾರೀಕೆ ಕೊನೆಯ ದಿನಾಂಕವಾಗಿತ್ತು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗೋದಕ್ಕೆ ಸೆಕೆಂಡ್ ರೌಂಡ್ಗೆ. ಅದೇ ರೀತಿಯಲ್ಲಿ 1ನೇ ತಾರೀಕು ನಮಗೆ ಮಾಪಪ್ ರೌಂಡ್ನ ಬಗ್ಗೆ ನೋಟಿಫಿಕೇಷನನ್ನು ರಿಲೀಸ್ ಮಾಡಬೇಕಾಗಿತ್ತು, ರಿಲೀಸ್ ಮಾಡಿಲ್ಲ. ಜಸ್ಟ್ ಲಾಸ್ಟ್ ಇಯರ್ನ ಕಂಪ್ಯಾರಿಸನ್ನ ಮಾಡಿ ಹೇಳ್ತಾ ಇದ್ದೇನೆ. 1ನೇ ತಾರೀಕು ಲಾಸ್ಟ್ ಇಯರು ಮಾಪಪ್ ರೌಂಡ್ನ ಒಂದು ನೋಟಿಫಿಕೇಷನ್ಸ್ಗಳನ್ನು ಬಿಡ್ತಾ ಇದ್ರು. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, ಇಮಿಡಿಯೇಟ್ಲಿ ಮಾಪಪ್ ರೌಂಡ್ಗೆ ನಿಮಗೆ ರಿಜಿಸ್ಟ್ರೇಷನನ್ನು ಅಂದರೆ ನ್ಯೂ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಲಾಸ್ಟ್ ಇಯರ್ ಇರಲಿಲ್ಲ, ಬಟ್ ಈ ವರ್ಷ ಕೊಟ್ಟಿರೋದ್ರಿಂದ 3ನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕವಾಗಿದೆ. ಇದನ್ನು ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಅಥವಾ ಎಕ್ಸ್ಟೆಂಡ್ ಮಾಡದೇ ಇದ್ರೂ ಕೂಡ ಈ ಡೇಟನ್ನು 3ನೇ ತಾರೀಕು ಅಂತ ಹೇಳಿದ್ರೆ, ಮಾಪಪ್ ರೌಂಡ್ನ ಬಗ್ಗೆ ನೋಟಿಫಿಕೇಷನ್ಸ್ಗಳನ್ನು ಎಕ್ಸ್ಪೆಕ್ಟೆಡ್ ನಾನು ಡೇಟ್ ಹೇಳ್ತಾ ಇರೋದು 6ನೇ ತಾರೀಕಂದು ನಿಮಗೆ ರಿಲೀಸ್ ಮಾಡುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿಯಲ್ಲಿ MCCಯಲ್ಲಿ ಕೂಡ 3rd ರೌಂಡ್ ನಡೀತಾ ಇರೋದ್ರಿಂದ ಅದರ ಜೊತೆಗೆ ಸೈಮಲ್ಟೇನಿಯಸ್ಲಿ ಈ ಮಾಪಪ್ ರೌಂಡ್ ನಡೀಬೇಕಾದ್ರಿಂದ ಅದನ್ನು ನಡೆಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಆಪ್ಷನ್ ಎಂಟ್ರಿ ಕೂಡ 16ನೇ ತಾರೀಕು ಸ್ಟಾರ್ಟ್ ಆಗ್ಬೋದು ಈ ವರ್ಷವೂ ಕೂಡ. ಅಂದರೆ ಅಪ್ರಾಕ್ಸಿಮೇಟ್ಲಿ ಈ ಮಂತ್ ಮಧ್ಯದಲ್ಲಿ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ನನಗೆ ಕಾಣಿಸ್ತಾ ಇದೆ. ಜಸ್ಟ್ ನಾನು ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳ್ತಾ ಇರೋದು. ಇದು ಆದರೂ ಆಗ್ಬೋದು, ಆಗದೇನೂ ಇರ್ಬೋದು, ಇದೆಲ್ಲ KA ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ರಿಸಲ್ಟು 18 ಅಥವಾ 20ನೇ ತಾರೀಕು ಒಳಗಾಗಿ ಬರಬಹುದು. ಈ ಮಂತ್ ಒಳಗಡೆ ಈ ಒಂದು ಮಾಪಪ್ ರೌಂಡ್ ಮುಗಿಬಹುದು ಅಂತ ನನಗನ್ನಿಸ್ತಾ ಇದೆ. ಆದರೆ ಎಲ್ಲವೂ ಕೂಡ ಲಾಸ್ಟ್ ಇಯರ್ ನಡೆದಂಗೆ ನಡೀತದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ 6ನೇ ತಾರೀಕಿಂದ 16ನೇ ತಾರೀಕುವರೆಗೆ ನಾನು ಗ್ಯಾಪನ್ನು ಬಿಟ್ಟಿದ್ದೇನೆ ಅಂದರೆ, ಆ ಟೈಮಲ್ಲಿ ನಿಮಗೆ ಈ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಅಥವಾ ಕೋರ್ಸ್ ಫೀಸ್ ಏನಿರ್ತದೆ ಅದನ್ನು ತುಂಬೋದಕ್ಕೆ ಅವಕಾಶ ಕೊಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ನಿಮಗೆ ಗೊತ್ತಿರಬೇಕು, ಯಾರ್ಯಾರು BMS ಮತ್ತು BDSಗಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. BDSಗೆ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಮಾಪಪ್ ಆದಮೇಲೆ ಇನ್ನೊಂದು ರೌಂಡ್ ನಡೀತು. ಅದೇ ರೀತಿ ಈ ಒಂದು BMS ಕೋರ್ಸ್ಗಳಿಗಿದಾವಲ್ಲ, ಅಂದರೆ ಆಯುಷ್ ಕೋರ್ಸ್ಗಳಿಗಿದಾವಲ್ಲ, ಅದಕ್ಕೆ ಟೋಟಲ್ ಆಗಿ ಲಾಸ್ಟ್ ಇಯರ್ ಎಷ್ಟು ರೌಂಡ್ ನಡೆಸಿದ್ರು ಗೊತ್ತಾ? 6 ರೌಂಡ್ಗಳು ನಡೆಸಿದ್ರು. 6 ರೌಂಡ್ಸ್ಗಳು ಟೋಟಲ್ ಆಗಿ ನಡೆದು ಹೋಗಿದ್ದು ಈ ಒಂದು ರೌಂಡ್, ಈ ಒಂದು BMS, BHMS ಮತ್ತು BUMS ಕೋರ್ಸಸ್ಗಳಿಗೆ.
ಅಂದರೆ ಈ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 13ನೇ ತಾರೀಕಂದು ಆಯುಷ್ನ ಸ್ಟ್ರೇ ವೇಕೆನ್ಸಿ ರೌಂಡ್, ಅದನ್ನು 6ನೇ ರೌಂಡ್ ಅಂತ, ಅಂದರೆ ಟೋಟಲ್ ಆಗಿ 6 ರೌಂಡ್ಗಳು ಸ್ಟ್ರೇ ವೇಕೆನ್ಸಿ ರೌಂಡ್ ನಡೆದಿದ್ದು. ಥಿಂಕ್ ಮಾಡಿ, 6ನೇ ರೌಂಡ್ ಇದೆಯಲ್ಲ, ಇದು 13ನೇ ತಾರೀಕು ಲಾಸ್ಟ್ ಇಯರ್, ಅಂದರೆ ಈ ವರ್ಷ 13ನೇ ತಾರೀಕು ಜನವರಿ ಮಂತಲ್ಲಿ ನಡೆದಿತ್ತು. ಬಟ್ ಈ ವರ್ಷವೂ ಕೂಡ ಇಷ್ಟೇ ರೌಂಡ್ ನಡೀತದ ಅನ್ನೋದು ಕೂಡ ಹೇಳಲಿಕ್ಕಾಗಲ್ಲ, ಯಾವುದನ್ನು ಕೂಡ ಗೆಸ್ ಮಾಡೋದಕ್ಕಾಗಲ್ಲ. ಲಾಸ್ಟ್ ಇಯರು ಇಷ್ಟೊಂದು ರೌಂಡ್ ಮಾಡಿದ್ದು ಯಾಕಂದರೆ ಸೀಟ್ಗಳ ವೇಕೆನ್ಸಿ ಉಳಿತಂದರೆ ಅವುಗಳನ್ನು ಕಂಪಲ್ಸರಿಯಾಗಿ ಎಕ್ಸ್ಟ್ರಾ ರೌಂಡ್ ಮಾಡಲೇಬೇಕಾಗುತ್ತೆ. ಎಕ್ಸಾಂಪಲ್, ಒಂದು ಸೀಟ್ ಉಳಿದರೂ ಕೂಡ ಅದಕ್ಕೆ ಒಂದು ಮಾಪಪ್ ರೌಂಡ್ ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡನ್ನು ಮಾಡಲೇಬೇಕಾಗುತ್ತೆ. ಯಾವುದೇ ಒಂದು ಸೀಟನ್ನು ಕೂಡ ಕಾಲೇಜಿಗೆ ಸರೆಂಡರ್ ಮಾಡಿ ನೀವೇ ಅದನ್ನು ಅಲಾಟ್ ಮಾಡ್ಕೊಳ್ಳಿ ಅಂತ ಬಿಡೋದಿಲ್ಲ. ಎಲ್ಲವನ್ನ ಕೂಡ ನಾವು KA ಥ್ರೂನೇ ಅಲಾಟ್ಮೆಂಟ್ ಆಗಬೇಕಾಗುತ್ತೆ. ಆದ್ದರಿಂದ ಪ್ರಸನ್ನ ಅವರು ಕೂಡ ಹೇಳಿದ್ದಾರೆ, ನಿಮಗೆ ಕಾಲೇಜಿಗೆ ಹೋಗಿ ಡೈರೆಕ್ಟಾಗಿ ಅಡ್ಮಿಷನ್ ಕೊಡಿಸ್ತೇವೆ ಅಂತ ಯಾರಾದರೂ ಏಜೆಂಟ್ಗಳು ಕಾಲ್ ಮಾಡಿ ಹೇಳಿದ್ರೆ ಅವೆಲ್ಲವೂ ಫೇಕ್ ಆಗಿರ್ತದೆ. 100% ಸೀಟ್ಗಳು ಕೂಡ KAಯಲ್ಲೇ ಅಲಾಟ್ ಆಗಬೇಕಾಗಿರುತ್ತೆ. ಕೇವಲ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಪಾರ್ಟಿಸಿಪೇಟ್ ಮಾಡುವಂಥವರು ಕಾಲೇಜ್ನೊಂದಿಗೆ ಫೀಸ್ನ ಕನ್ಸೆಷನ್ ಬಗ್ಗೆ ಮಾತನಾಡಬಹುದು ಹೊರತು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ಅಪ್ರೋಚ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ಸೀಟ್ ಬ್ಲಾಕಿಂಗ್ ನಡೆಯೋದಿಲ್ಲ. ಯಾಕಂದರೆ ನೀವು KA ಥ್ರೂನೇ ಅಲಾಟ್ಮೆಂಟ್ ಲೆಟರ್ನ ತೊಗೊಂಡು ಬರಬೇಕಾಗುತ್ತೆ. ಅದು ಕೂಡ ಮೆರಿಟ್ ಬೇಸಿಸ್ ಮೇಲೆ ಅಲಾಟ್ಮೆಂಟ್ ನಡೀತದೆ. ಲಾಸ್ಟ್ ಇಯರ್ ಕೂಡ ನೀವು ಗಮನಿಸಿರ್ಬೋದು, ಕೇವಲ 4 ಸೀಟಿಗೆ ಒಂದು ಎಕ್ಸ್ಟ್ರಾ ರೌಂಡನ್ನು ಮಾಡಿ ಅಲಾಟ್ಮೆಂಟನ್ನು ಮಾಡಿದರು KA ಅವರು. ಆದ್ದರಿಂದ 100% ಸೀಟ್ಗಳು KA ಥ್ರೂನೇ ಅಲಾಟ್ ಆಗಬೇಕಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.